ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ತತ್ವಸುವಾಲೆಯಲ್ಲಿ ಶ್ರೀನಿವಾಸ ದೇವರ ಸ್ತೋತ್ರದಲ್ಲಿ 49ನೇದು. ಎಂತೆಂತೂ ನೀ ನಡೆಸಿದಂತೆ ನಾ ನಡೆವೇನು, ಎಂತೂ ನೀ ನುಡಿಸೆ ನುಡಿವೇನು, ಎಂತೂ ನೀ ನುಡಿಸೆ ನುಡಿವೇನಲ್ಲದೆ ರಾಮ ಕಾಂತ ಎನ್ನಲ್ಲಿ ತಪ್ಪೇನು. ಹಿಂದಿನ ಪದ್ಯದಲ್ಲಿ ಹೇಳಿದ್ರು, ಪಂಚಪ್ರಾಣರ ಅಂತರ್ಗತನಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತರ್ಗತನಾಗಿದ್ದುಕೊಂಡು ಪರಮಾತ್ಮ ನೀನು ಆ ಮುಖ್ಯ ಪ್ರಾಣ ಅಂತರ್ಗತನಾಗಿದ್ದುಕೊಂಡು ಪ್ರದ್ಯುಮ್ನ ರೂಪಿಯಾಗಿರುವಂತಹ ಪರಮಾತ್ಮ ನೀನೇ ಸರ್ವ ಪ್ರಾಣಿಗಳಲ್ಲಿದ್ದು ಪ್ರಾಣಮಯ ಅಂತ ಅನಿಸಿಕೊಂಡು ಎಲ್ಲ ವ್ಯಾಪಾರಗಳನ್ನು ನೀನೇ ಮಾಡ್ತೀಯ ಅಂತ ಹೇಳಿದ್ರು. ಇಲ್ಲೇನು ಹೇಳ್ತಾ ಇದ್ದಾರೆ, ಎಂತೆಂತು ನೀನು ಯಾವ ರೀತಿಯಾಗಿ ಹೇಗೆ ಹೇಗೆ ನೀನು ನಡೆಸಿದಂತೆ ಮಾಡಿಸ್ತೀಯೋ ನನ್ನ ಕೈಯಿಂದ ಹಾಗೆ ನಾನು ಮಾಡ್ತೇನಪ್ಪ. ನೀ ಯಾವ ರೀತಿ ನುಡಿಸ್ತೀಯ ನನ್ನ ಭಾಗೇಂದ್ರದಲ್ಲಿತ್ತುಕೊಂಡು ಆ ರೀತಿಯಾಗಿ ನಾನು ನುಡಿತೇನೆ, ಅದೇ ರೀತಿಯಾಗಿ ನಾನು ಮಾತಾಡ್ತೇನೆ. ಲಕ್ಷ್ಮೀಪತಿಯಾಗಿರುವಂಥ ಹೇ ರಮಾಕಾಂತ ಎನ್ನಲ್ಲಿ ತಪ್ಪೇನಪ್ಪ. ನೋಡಿರಿ ಎಷ್ಟು ಚೆನ್ನಾಗಿ ಕೇಳ್ತಾರೆ. ನೀನು ನುಡಿಸಿದಂತೆ ನಾನು ನುಡಿತೇನೆ, ನೀ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಲ್ಲಿ ನಾನು ಹೋಗ್ತೇನೆ, ನೀ ಮಾಡಿಸಿದಂತೆ ಮಾಡ್ತೇನೆ. ತಪ್ಪು ನನ್ನ ಮೇಲೆ ಹಾಕ್ತೀಯಪ್ಪ. ನಾವು ಹೀಗೆ ಮಾಡ್ತೀವಿ, ಎಲ್ಲ ತಪ್ಪು ದೇವರಿಗೆ ಅಂತೇಳಿ. ಇಲ್ಲ, ಅವ್ರಿಗೆ ಏನು ಹೇಳಬೇಕಾಗಿದೆ ಅಂದರೆ, ಪರಮಾತ್ಮನೇ ಸರ್ವಜೀವರಲ್ಲಿದ್ದುಕೊಂಡು ಆಯಾ ಜೀವಗಳ ಯೋಗ್ಯತೆಗನುಸಾರವಾಗಿ ಅವರ ಪ್ರಯತ್ನ ಕರ್ಮಕ್ಕನುಸಾರವಾಗಿ ಅವರಿಂದ ಆ ರೀತಿ ನಡೆಸ್ತಾನೆ. ಎಲ್ಲಿ ಕರ್ಕೊಂಡು ಜಾಗದ ಋಣ ಅನ್ನದ ಋಣ ಅಂತ ನಾವು ಹೇಳ್ತೇವೆ. ಯಾವ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಏನು ನುಡಿಸ್ಬೇಕು ಅದೇ ನುಡಿಸ್ತಾನೆ. ಮೊದಲು ನಾವೆಲ್ಲ ತಯಾರು ಮಾಡಿಟ್ಟಿರ್ತೇವೆ, ಇವತ್ತು ಈ ಪ್ರವಚನ ಹೇಳಬೇಕು, ಈ ರೀತಿಯಾಗಿ ಹೇಳಬೇಕು, ಹಾಗೆ ಹೇಳಬೇಕು, ಏನೇನೋ ತಯಾರು ಮಾಡಿರ್ತೇವೆ. ಅವನ ಲೆಕ್ಕ ಇದೆ ಅಲ್ಲಿ, ಅದೇ ರೀತಿಯಾಗೇ ನುಡಿಸ್ತಾನೆ. ಯಾಕೆಂದರೆ ನಾವೆಲ್ಲರೂ ಅಸ್ವತಂತ್ರರು, ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ. ಆದ್ದರಿಂದ ನನಗೆ ಯಾಕಪ್ಪ ತಪ್ಪು ಮಾಡ್ತೀಯ, ತಪ್ಪು ಅಂತ ಅನಿಸ್ತೀಯ ಅಂತಂದರೆ, ಇಲ್ಲಿ ಒಂದು ನೆನ್ಪಿಟ್ಕೋಬೇಕು, ಪರಮಾತ್ಮನ ತಪ್ಪಲ್ಲ, ನಮ್ಮ ಕರ್ಮಕ್ಕನುಸಾರವಾಗಿ ಯೋಗ್ಯತೆಗನುಸಾರವಾಗಿ ಪ್ರಯತ್ನಕ್ಕನುಸಾರವಾಗಿ ಪರಮಾತ್ಮ ಮಾಡಿಸ್ತಾ ಇರ್ತಾನೆ. ನಿಲ್ಲಲು ನಿಲ್ಲುವೆನು, ಮಲಗಿದರೆ ಮಲಗುವೆನು, ತಿಳಿದು ತಿಳಿಸಿದರೆ ತಿಳಿವೇನು, ತಿಳಿದು ತಿಳಿಸಿದರೆ ತಿಳಿವೇನು, ದೇಹದ ನೆಳನಂತೆ ಇರ್ಪೇ ನಿನಗಾನು. ಇಲ್ಲೇನು ಹೇಳಬೇಕಾಗಿದೆ ಅವರಿಗೆ ಅಂದರೆ, ಸರ್ವತಂತ್ರ ಸ್ವತಂತ್ರ ನೀನೇ, ನಾನು ಅಸ್ವತಂತ್ರ. ನನ್ನನ್ನು ಯಾವ ರೀತಿ ಕರ್ಕೊಂಡು ಹೋಗ್ತೀಯ ಹಾಗೆ ನಡಿತೇನೆ ಮಾಡ್ತೇನೆ ಅಂತಾರೆ. ಅದಕ್ಕೆ ಇಲ್ಲಿ ಬೇಡ್ಕೋಬೇಕು ದೇವರಿಗೆ, ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗು, ಸರಿಯಾಗಿ ನಡೆಸ್ಕೊಳಪ್ಪ ಅಂತ ಅವನಿಗೆ ಬೇಡ್ಕೊಳ್ಬೇಕು. ನಿಲ್ಲಲು ನಿಲ್ಲುವೆನು, ಪರಮಾತ್ಮ ನೀನು ನಿಲ್ಲಿಸಿದರೆ ನಾನು ನಿಲ್ತೇನೆ. ಕಾಲಿದೆ ಅಂದ ಮಾತ್ರಕ್ಕೆ ನಿಲ್ತೇವೆ ಅಂತ ಅರ್ಥ ಅಲ್ಲ. ಅಲ್ಲಿ ಪರಮಾತ್ಮ ಕಾಲಿನಲ್ಲಿ ದೇವತೆಗಳ ಅಂತರ್ಗತನಾಗಿದ್ದುಕೊಂಡು ನಿಂದಿಸಿದರೆ ನಿಲ್ತೇವೆ, ಇಲ್ಲದೇ ಇರೋ ಧಪ್ ಅಂತ ಬಿದ್ದುಬಿಡ್ತೇವೆ. ಮಲಗಿಸಿದ್ದೇವೆ, ಒಳ್ಳೆ ಹಾಸಿಗೆ ಹಾಕ್ಕೊಂಡಿದ್ದೇವೆ, ಎಲ್ಲ ತಯಾರು ಮಾಡಿದ್ದೇವೆ ಮಲ್ಕೋಬೇಕು ಅಂತ, ಅವನು ನಿದ್ರೆ ಬರೆಸಿದರೆ ನಿದ್ರೆ ಬರುತ್ತೆ, ಇಲ್ಲದೇ ಇದ್ದರೆ ಬರೋದಿಲ್ಲ. ನೋಡ್ರಿ ಎಷ್ಟು ಮನುಷ್ಯ ಅಸ್ವತಂತ್ರ ಇದ್ದಾನೆ, ಪ್ರತಿ ಕ್ಷಣಕ್ಕೂ ಅವನ ಅಸ್ವತಂತ್ರ. ನೀ ಮಲಗಿಸಿದರೆ ನಾನು ಮಲಗ್ತೇನಪ್ಪ. ವಿಷಯಗಳನ್ನು ತಿಳಿದು ನೀನು ಬಿಂಬನಾಗಿ ತಿಳಿದು ಪ್ರತಿಬಿಂಬನಾಗಿರುವಂತಹ ನನಗೆ ತಿಳಿಸಿದರೆ ಅದು ಅರ್ಥ ಆಗುತ್ತೆ, ಇಲ್ಲದೇ ಇದ್ದರೆ ಅರ್ಥನೇ ಆಗೋದಿಲ್ಲ. ಹೇಗಿದ್ದೇನೆ ಪರಮಾತ್ಮ ಅಂದರೆ, ದೇಹಕ್ಕೆ ನೆಳಲು ಹೇಗೆ ಅಂಟಿಕೊಂಡಿದೆ ಹಾಗೆ ನಿನಗೆ ನಾನು ಅಂಟಿಕೊಂಡಿದ್ದೇನೆ. ನೀನು ಸರ್ವತಂತ್ರ ಸ್ವತಂತ್ರ, ನಾನು ಅಸ್ವತಂತ್ರ, ನಾನು ನಿನ್ನ ಅಧೀನನಾಗಿದ್ದೇನೆ, ಎಲ್ಲ ಕಾಲಕ್ಕೂ ನಿನ್ನ ಪೂರ್ಣ ಅಧೀನನಾಗಿದ್ದೇನೆ. ನನ್ನ ಎಲ್ಲ ಕ್ರಿಯೆಗಳು ನಿನ್ನ ಕ್ರಿಯೆಗಳಿಗನುಸಾರವಾಗಿ ನಡೆಯುತ್ತೆ. ಇಲ್ಲಿ ಏನು ಹೇಳಬೇಕಾಗಿದೆ ಅಂತಂದರೆ, ಪರಮಾತ್ಮ ಸರ್ವತಂತ್ರ ಸ್ವತಂತ್ರ, ಜೀವರು ಪ್ರತಿಬಿಂಬರು. ಆ ಬಿಂಬ ಹೇಗೆ ಮಾಡುತ್ತೆ, ಪ್ರತಿಬಿಂಬ ಹಾಗೆ ಮಾಡ್ತಾ ಇದೆ. ಆದ್ದರಿಂದ ಪರಮಾತ್ಮ ನನ್ನಿಂದ ಒಳ್ಳೆಯ ಕೆಲಸವನ್ನು ಮಾಡಿಸು, ಸರಿಯಾದ ಕೆಲಸವನ್ನು ಮಾಡಿಸಿ ನನಗೆ ಅನುಗ್ರಹ ಮಾಡು ಅಂತ ಬೇಡ್ಕೊತಾ ಇದ್ದಾರೆ.
ಸರ್ವಜ್ಞ ಸರ್ವೇಶ ಸರ್ವಾಂತರಾತ್ಮಕನೆ ಶರ್ವಾದೇವಂದ್ಯ ಶಿವರೂಪೇ ಶರ್ವಾದೇವಂದ್ಯ ಶಿವರೂಪಿ ಸಜ್ಜನರ ಸರ್ವಕಾಲದಲ್ಲಿ ಸಲಹೆಯ. ಸರ್ವಜ್ಞನಾಗಿದ್ದಾನೆ ಪರಮಾತ್ಮ, ಸರ್ವವನ್ನು ತಿಳಿದುಕೊಂಡಿದ್ದಾನೆ. ಸರ್ವೇಶ ಸರ್ವರ ಸ್ವಾಮಿ, ಸರ್ವ ನಿಯಾಮಕ, ಸರ್ವತಂತ್ರ ಸ್ವತಂತ್ರ, ಸರ್ವ ಆಗಿದ್ದಾನೆ ಪರಮಾತ್ಮ. ಸರ್ವಾಂತರಾತ್ಮಕ, ಸರ್ವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಎಲ್ಲ ಜೀವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಅಂತಹ ಪರಮಾತ್ಮ ಶರ್ವಾದಿ ವಂದ್ಯ. ಶರ್ವ ಅಂದರೆ ರುದ್ರದೇವರಿಂದ, ರುದ್ರದೇವರೇ ಮೊದಲಾದ ಎಲ್ಲ ದೇವತೆಗಳಿಂದಲೂ ನಮಸ್ಕೃತನಾಗಿದ್ದಾನೆ ಪರಮಾತ್ಮ. ಶಿವರೂಪಿ, ಶಿವರೂಪಿ ಅಂದರೆ ಅತ್ಯಂತ ಪರಮ ಮಂಗಳನಾಗಿದ್ದಾನೆ. ಶಿವಾಂತರ್ಯಾಮಿಯಾಗಿರುವಂತಹ ನಾರಾಯಣನೇ ಜೀವರನ್ನು, ಎಲ್ಲ ಜೀವರನ್ನು ಸರ್ವಕಾಲದಲ್ಲಿ ಸರ್ವದಾ, ಸರ್ವಕಾಲದಲ್ಲಿ ಸರ್ವದಾ ಎಲ್ಲ ಕಾಲದಲ್ಲಿಯೂ ಸಲಹೆಯ ರಕ್ಷಿಸು ಅಂತ ಬೇಡ್ಕೊತಾ ಇದ್ದೇನೆ ಪರಮಾತ್ಮ. ಶರ್ವ, ರುದ್ರ, ಶಿವ ಮೊದಲಾದ ಎಲ್ಲ ರುದ್ರದೇವರ ನಾಮಗಳು. ಶಿವನು ರುಜುಜೀವರನ್ನು ಬಿಟ್ಟು, ಮೇಲಿನ ಜೀವರನ್ನು ಬಿಟ್ಟು ಸರ್ವಚೇತನರಿಗಿಂತ ಶ್ರೇಷ್ಠನಾಗಿದ್ದಾನೆ. ವಿಷ್ಣು ಭಕ್ತರಲ್ಲಿ ಶ್ರೇಷ್ಠರಾಗಿದ್ದಾರೆ. ವೈಷ್ಣವಾಗ್ರೇಸರ ಅಂತ ಕರೀತಾರೆ ಅವರು. ಸರ್ವರ ಮನೋಭಿಮಾನಿಯಾಗಿದ್ದಾರೆ ಅವರು. ಅಂತಹ ಪರಮಾತ್ಮ, ಅಂತಹ ರುದ್ರದೇವರಲ್ಲಿ ಪರಮಾತ್ಮ ತಾನಿದ್ದು ಮನೋಭಿಮಾನಿಯಾಗಿದ್ದ ರುದ್ರದೇವರ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಎಲ್ಲ ಜೀವರಲ್ಲಿದ್ದು ಅವರಿಗೆ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ. ಅದಕ್ಕೆ ಪರಮಾತ್ಮ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ ಇದ್ದಾನೆ, ಶಿವನಲ್ಲಿ ಶಿವರೂಪದಿಂದ ಇದ್ದಾನೆ ಅಂಥೇಳಿ ಅನೇಕ ಪ್ರಮಾಣಗಳಿವೆ. ಮನೋಮನೆಯಾಗಿರುವಂತಹ ಶಿವಾಂತರ್ಮಿಯಾಗಿರುವಂತಹ ಸಂಕರ್ಷಣ ನನಗೆ ಅನುಗ್ರಹ ಮಾಡಪ್ಪ ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಉಂಡು ಹುಟ್ಟದ್ದೆಲ್ಲ ಖಂಡನ ಮಖನೆನ್ನೆ, ಕಂಡದ್ದು ಹರಿಯ ಪ್ರತಿಮೆನ್ನೆ, ಕಂಡದ್ದು ಹರಿಯ ಪ್ರತಿಮೆನ್ನಿ, ಮೂರ್ಜಕಕ್ಕೆ ಪಾಂಡವ ಪ್ರಿಯನೇ ದೊರೆಯನ್ನೇ. ಉಂಡು ಹುಟ್ಟಿದ್ದು, ಏನೇನು ಊಟ ಮಾಡ್ತಾ ಇದ್ದೇವೆ, ವಸ್ತ್ರಗಳನ್ನು, ಹುಟ್ಟದ್ದು ಅಂದರೆ ವಸ್ತ್ರಗಳನ್ನು ಧರಿಸಿದ್ದೇವೆ, ಏನೇನು ಭೋಗಗಳನ್ನು ಮಾಡ್ತಾ ಇದ್ದೇವೆ ಅಂತ ಅದರರ್ಥ. ಅದೆಲ್ಲ ಅಖಂಡನಾಗಿರುವಂತಹ, ಭೇದರಹಿತನಾಗಿರುವಂತಹ, ಅಖಂಡನಾಗಿರುವಂತಹ, ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ, ಹರಿಯ ಪರಮಾತ್ಮನ ಮಖವೆನ್ನಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಮೆನ್ನಿ, ಮಖವೆನ್ನಿ, ಅದೆಲ್ಲ ಅವನ ಯಜ್ಞ ಅಂತ ತಿಳಿದುಕೊಳ್ಳ್ರಿ, ಆತನ ಪೂಜೆ ಅಂತ ತಿಳ್ಕೊಳ್ರಿ. ಕಣ್ಣಿಂದ ಕಾಣುವ ಸರ್ವವನ್ನು ಪರಮಾತ್ಮನ ಪ್ರತಿಮೆ ಅಂತ ತಿಳ್ಕೊರಿ. ಕಂಡದ್ದು, ಮಖ ಅಂತಂದರೆ ಯಜ್ಞ, ಕಂಡದ್ದು ಏನೇನು ಕಾಣ್ತಾ ಇದೆಯಾ ಅದೆಲ್ಲ ಪರಮಾತ್ಮನ ಪ್ರತಿಮೆ ಅಂತ ತಿಳ್ಕೊ. 3 ಜಗಕ್ಕೆ, 14 ಲೋಕಕ್ಕೆ ಸರ್ವಂತರ್ಯಾಮಿಯಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ, ಪಾಂಡವರಿಗೆ ಅತ್ಯಂತ ಪ್ರಿಯನಾಗಿರುವಂತಹ ಶ್ರೀಕೃಷ್ಣ, ಅವನೇ ದೊರೆಯನ್ನೇ, ಅವನೇ ಪ್ರಭು, ಅವನೇ ಸರ್ವೋತ್ತಮ, ಅವನೇ ಸರ್ವದೇವ, ಸರ್ವಸುಖ, ಎಲ್ಲ ಸರ್ವವೂ ಅವನೇ ಆಗಿದ್ದಾನೆ. ಇದನ್ನು ನೆನಪಿಟ್ಟುಕೊಳ್ಳ್ರಿ. ವಾಯುದೇವರೇ ಮೊದಲಾದಂಥ ಎಲ್ಲ ದೇವತೆಗಳು ಭೂಭಾರ ಹರಡ ಕಾಲದಲ್ಲಿ ಹುಟ್ಟಿದ್ದಾರೆ, ಪಾಂಡವರಾಗಿ ಹುಟ್ಟಿದ್ದಾರೆ. ಅದರಲ್ಲಿ ಭೀಮಸೇನ, ಆ ಭೀಮಸೇನನು ಎಲ್ಲ ದೇವತೆಗಳು ಪ್ರಿಯನು, ಆಮೇಲೆ ಪರಮಾತ್ಮನಿಗೂ ಅತ್ಯಂತ ಪ್ರಿಯನಾಗಿದ್ದಾನೆ. ಸಕಲ ಕರ್ಮವು ಭಗವತ್ ಪೂಜೆ ಅಂತ ಹೇಳಿ ಮಾಡಿದರೆ ಅದು ಯಜ್ಞ ಅಂತ ಅನಿಸ್ಕೊಳ್ಳುತ್ತೆ. ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ, ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞಶ್ಚ ವಿತ ಕಲ್ಮಷಾಃ. ಅಲ್ಲಿ ಹೇಳ್ತಾ ಇದ್ದಾರೆ ಗೀತೆಯಲ್ಲಿ, ಸರ್ವ ಪ್ರಕಾರದ ಕ್ರಿಯೆಗಳು ಭಗವತ್ ಪ್ರೀತಿಗೋಸ್ಕರ ಮಾಡಿದಾಗ ಅದು ಯಜ್ಞ ಅಂತ ಅನ್ಸ್ಕೊಳ್ಳುತ್ತೆ. ಅದರಿಂದ ದುರಿತ ಪರಿಹಾರ ಆಗುತ್ತೆ. ನೀನು ಮಾಡುವ ಸರ್ವ ಕ್ರಿಯೆಗಳನ್ನು ಇದು ನೆನ್ಪಿಟ್ಕೊಳ್ಳಿ, ಮನಸ್ಸಿಗೆ ಬಂದ ಕ್ರಿಯೆ ಅಲ್ಲ, ವರ್ಣಾಶ್ರಮಕ್ಕೆ, ದೇಶಕಾಲಕ್ಕೆ ಉಚಿತವಾಗಿರುವಂತಹ ಕ್ರಿಯೆಗಳನ್ನು ಭಕ್ತಿಯಿಂದ ಪರಮಾತ್ಮನ ಪೂಜೆಯಂತ ಮಾಡಿ, ಪರಮಾತ್ಮ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ, ಪರಮಾತ್ಮ ಅದು ನಿನಗೆ ಸಮರ್ಪಿತ ಅಂದಾಗ ಅದು ಯಜ್ಞ ಆಗುತ್ತೆ. ಆಗ ಪರಮಾತ್ಮ ನಮಗೆ ಪೂರ್ಣವಾದ ಫಲವನ್ನು ಕೊಡ್ತಾರೆ. ನಮ್ಮ ಮನಸ್ಸಿಗೆ ಬಂದದ್ದು ಮಾಡಿದ್ದಲ್ಲ,
ಮನವಚನ ಕಾಯದಿಂದನುಭವಿಪ ವಿಷಯಗಳ ನಿನಗರ್ಪಿಸುವೆನು ನಿಖಿಲೇಶ. ನಿನಗರ್ಪಿಸುವೆನು ನಿಖಿಲೇಶ ನಿನ್ನ ಪಾವನ ಮೂರ್ತಿ ತೋರಿ ಸುಖವೇಯೋ. ಮನವಚನ ಕಾಯದಿಂದ, ಮನಸ್ಸಿನಿಂದ, ವಚನ ಅಂದರೆ ವಾಕ್ಯನಿಂದ, ನುಡಿಗಳಿಂದ, ಕಾಯ ಅಂದರೆ ದೇಹದಿಂದ ಅನುಭವಿಸುವಂತಹ, ಅನುಭವಿಪ ಅಂದರೆ ಅನುಭವಿಸುವಂತಹ ವಿಷಯಗಳ ಎಲ್ಲ ವಿಷಯಗಳನ್ನು, ಎಲ್ಲ ವಸ್ತುಗಳನ್ನು ನಿನಗೆ ಅರ್ಪಿಸ್ತೇನಪ್ಪ, ನಿನಗೆ ಒಪ್ಪಿಸ್ತೇನೋ ಪರಮಾತ್ಮ. ನಿಖಿಲೇಶ, ಹೇ ಸರ್ವೋತ್ತಮ, ಹೇ ಸರ್ವೇಶ, ಹೇ ಸರ್ವಸ್ವಾಮಿ, ಸರ್ವರಿಗೂ ಈಶನಾಗಿರುವಂಥ ಹೇ ಪರಮಾತ್ಮ, ನಿನ್ನ ಪಾವನ ಮೂರ್ತಿ, ನಿನ್ನ ಮಂಗಲ ಸ್ವರೂಪವನ್ನು ತೋರಿ ಅಂದರೆ ನನಗೆ ತೋರಿಸಿ ಆನಂದಪಡಿಸು. ಸುಖವೀಯು ಅಂದರೆ ಆನಂದಪಡಿಸು ಅಂತ ಹೇಳ್ತಾರೆ. ಯತ್ಕರೋಷಿ ಯದಶ್ನಾಸೆ ಯಜ್ಜುಹೋಷೆ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತು ಕುರುಷ್ವ ಮದರ್ಪಣಂ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನೀನು ಆಚರಿಸುವಂತಹ ಯಜ್ಞ, ದಾನ, ತಪಸ್ಸು ನನಗರ್ಪಿಸು ಅರ್ಜುನ. ಆ ಸರ್ವ ಸಮರ್ಪಣೆಯಿಂದ, ಸರ್ವಕರ್ಮ ಸಮರ್ಪಣೆಯಿಂದ ಪರಮಾತ್ಮ ನಿನಗೆ ಸುಖವನ್ನು ತಂದುಕೊಡ್ತಾನೆ. ನಾನು ಏನೇನು ಮಾಡ್ತಾ ಇದ್ದೇನೆ ಸರ್ವವು ಅವನ ಅನುಗ್ರಹದಿಂದ. ನಿಂತಿದ್ದೇನೆ ಅವನ ಅನುಗ್ರಹದಿಂದ, ಮಾತಾಡ್ತಾ ಇದ್ದೇನೆ ಅವನ ಅನುಗ್ರಹದಿಂದ, ಕಣ್ಣು ಕಾಣಿಸ್ತಾ ಇದೆ ಅವನ ಅನುಗ್ರಹದಿಂದ, ಕಿವಿ ಕೇಳಿಸ್ತಾ ಇದೆ ಅವನ ಅನುಗ್ರಹದಿಂದ, ಕೈ ಕೆಲಸ ಮಾಡ್ತಾ ಇದೆ ಅವನ ಅನುಗ್ರಹದಿಂದ. ಎಲ್ಲವೂ ಅವನ ಅನುಗ್ರಹದಿಂದ. ನೆನಪಿಟ್ಕೊಳ್ಳಿ, ಇದು ಯಾವಾಗಲೂ ಇರಬೇಕು. ನಿನ್ನ ಅನುಗ್ರಹದಿಂದ ಆಗಿದೆ ಪರಮಾತ್ಮ, ಇದು ನಿನಗೆ ಅರ್ಪಿಸ್ತೇನೆ. ಪ್ರತಿ ಕ್ಷಣಕ್ಕೆ ಇದು ಯಾವಾಗ ಬರುತ್ತೆ? ಅವನ ಸ್ಮರಣೆ ಇದ್ದರೆ ಬರುತ್ತೆ. ನೀನೇ ಮಾಡಿಸ್ತಾ ಇದೆಯಾ, ನಿನ್ನಿಂದೇ ಆಗ್ತಾ ಇದೆ ಅಂತ ಪ್ರತಿ ಕ್ಷಣಕ್ಕೆ ಇದಿರಬೇಕು. ನಿಖಿಳಾಗ ಮೈಕ ವೇದ್ಯ ಕಳಂಕ ಸುಚರಿತ್ರ ವಿಖನ ಸಾರಾಧ್ಯ ಸುಖರೂಪ. ವಿಖನ ಸಾರಾಧ್ಯ ಸುಖರೂಪ ನಿನ್ನಂತ ಸಖನಿರಲು ದುರಿತ ಬರಲುಂಟೆ. ನಿಖಿಳಾಗಮೈಕ ವೇದ್ಯ, ಸರ್ವ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾದವನು ನೀನೇ ಪರಮಾತ್ಮ. ವೇದಗಳಿಂದ ತಿಳಿಯಬೇಕಾದಂತಹ ಸ್ವರೂಪ ಮಹಾತ್ಮ್ಯವುಳ್ಳವನು ನೀನೇ. ಅಕಳಂಕ, ಸಮಸ್ತ ದೋಷರಹಿತ ನೀನೇ ಆಗಿದ್ದೆ. ಸುಚರಿತ್ರ, ಶುಭ ಆಗಿದ್ಯಾ ಮತ್ತು ಮಂಗಳ ಸ್ವರೂಪನಾಗಿದ್ಯಾ, ಮಂಗಳ ಮಹಿಮನಾಗಿದ್ಯಾ. ವಿಖನ ಸಾರಾಜ್ಯ ಹೇಳ್ತಾರೆ, ಇಲ್ಲಿ ವಿರಕ್ತ ಜನರಿಂದ ಪೂಜ್ಯನಾದವನು ನೀನೇ. ಸುಖ ಸ್ವರೂಪ, ಆನಂದ ಸ್ವರೂಪನಾಗಿರುವಂಥ ಹೇ ಶ್ರೀನಿವಾಸ, ಹೇ ವೆಂಕಟೇಶ, ನಿನ್ನ ಸಮನಾದ ಸಖ ಸ್ನೇಹಿತರು ಇರುವಾಗ ದುರಿತಗಳು, ಅವುಗಳ ಫಲರೂಪವಾದಂಥ ದುಃಖಗಳು ಬರಲುಂಟೆ. ಭಕ್ತರ ಹತ್ತಿರ ದುಃಖ ಬರುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಪ್ರತಿ ಕ್ಷಣಕ್ಕೂ ಪರಮಾತ್ಮ ನಿನ್ನಿಂದ ಕೆಲಸ ನಡೀತಾ ಇದೆ. ನೀನೇ ನನ್ನಲ್ಲಿದ್ದು ಆ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಿ. ಪ್ರತಿ ಕ್ಷಣಕ್ಕೂ ನೀನೇ ಮಾಡಿಸ್ತಾ ಇದ್ದೀಯಪ್ಪ. ಈ ನೆನಪು ಪ್ರತಿ ಕ್ಷಣಕ್ಕೂ ಇರಬೇಕು. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ, ಆ ಇಂದ್ರಿಯ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ನೀನೇ ಮಾಡಿಸ್ತಾ ಇದೆಯಪ್ಪ. ಇಲ್ಲದೇ ಇದ್ರೆ ಅವು ಮಾಡಲಿಕ್ಕೆ ಸಾಧ್ಯ ಇದೆಯೇನೋ? ನೀ ಮಾಡಿಸ್ತಾ ಇದೆ ಅಂತ ಆಗ್ತಾ ಇದೆ. ನಿನ್ನಿಂದಲೇ ಎಲ್ಲ ನಡೀತಾ ಇದೆ. ಇದನ್ನು ಹೇಳ್ತಾ ಇರಬೇಕು ಯಾವಾಗಲೂ. ವೇದೈಕ್ಯ ಗಮ್ಯನಾಗಿರುವಂತಹ, ವಿಜ್ಞಾನಮಯನಾಗಿರುವಂತಹ, ಮುಕ್ತಿಪ್ರದನಾಗಿರುವಂತಹ ವಾಸುದೇವನ ಅನುಗ್ರಹವಾದಾಗ ಸಕಲ ದೋಷಗಳಿಂದ, ದುಃಖ, ಅಜ್ಞಾನ, ಪ್ರಾಕೃತ ಬಂಧ ನಿಮಿತ್ತ ದೋಷಗಳಿಂದ ಮುಕ್ತಿಯೋಗ್ಯ ಜೀವನ ಬಿಡುಗಡೆ ಹೊಂದುತ್ತಾನೆ. ದ್ವಾಸುಪರ್ಣ ಸಯುಜ ಸಖಾಯ ಎಂಬ ಶ್ರುತಿ ಹೇಳ್ತಾ ಇದೆ. ಶ್ರೀಹರಿ ಪರಮಾತ್ಮ ಸರ್ವಜೀವರಿಗೆ ಯಾವಾಗಲೂ ಸಖನಾಗಿದ್ದಾನೆ, ಮಿತ್ರನಾಗಿದ್ದಾನೆ. ಆ ರೀತಿಯಾಗಿ ತಿಳ್ಕೊಂಡಾಗಲೇ ದುಃಖಗಳು, ದುರಿತಗಳು ಹತ್ತಿರ ಬರೋದಿಲ್ಲ. ಇದರ ಅರ್ಥ ಏನು? ಒಂದು ಗಿಡದಲ್ಲಿ 2 ಪಕ್ಷಿಗಳು ಕೂತಿವೆ. ತಿನ್ನದ ಹಕ್ಕಿ ಬಲವಾಗೈತೆ, ತಿಂದ ಹಕ್ಕಿ ಬಡವಾಗೈತೆ. ಇದನ್ನೇ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ದಾಸರು. 2 ಪಕ್ಷಿಗಳು ಒಂದು ಗಿಡದಲ್ಲಿ ಕೂತಿದೆ. ಒಂದು ಪಕ್ಷಿ ಏನೂ ತಿನ್ನೋದಿಲ್ಲ, ಆದರೆ ಗಟ್ಟಿ ಮುಟ್ಟಿದೆ ಅದು. ಇನ್ನೊಂದು ಪಕ್ಷಿ ತಿಂತಾನೇ ಇರುತ್ತೆ, ಆದರೂ ಬಡವಾಗೈತೆ, ಸೊರಗಿ ಹೋಗಿದೆ ಅದು. ಯಾವುದು ಅಂದರೆ ಒಂದು ಜೀವ, ಒಂದು ಪರಮಾತ್ಮ. ಆದ್ದರಿಂದ ನೆನಪಿಟ್ಕೊಳ್ರಿ, ಆ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮ
ನನ್ನ ಜೊತೆಗೆ ಇದ್ದಾನೆ, ಅವನೇ ನನ್ನ ಸಖ, ಅವನೇ ನನ್ನ ಸ್ವಾಮಿ, ಅವನೇ ಸರ್ವವೂ ಆಗಿದ್ದಾನೆ ಅಂದಾಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ, ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ವೇದಗಳಲ್ಲಿ ಸಕಲವು ನಾನೇ ಇದ್ದೇನೆ, ನನ್ನಿಂದಲೇ ಎಲ್ಲರಿಗೂ ತಿಳಿಯಲ್ಪಡ್ತಾ, ವೇದಗಳಿಂದ ಶ್ರೀಹರಿ ಪರಮಾತ್ಮ ತಿಳಿಯಲ್ಪಡ್ತಾ ಇದ್ದಾನೆ. ನಿಖಿಲಾಗಮೈಕ ವೇದ್ಯ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಸರ್ವಾನ್ ವೇದಾನ್ ಸ ಇತಿಹಾಸಾನ್ ಸ ಪುರಾಣಾನ್ ಸ ಯುಕ್ತಿಕಾನ್ ಸ ಪಂಚರಾತ್ರಾನ್ ವಿಜ್ಞಾಯ ವಿಷ್ಣುರ್ಜ್ಞೇಯೋ ನ ಚಾನ್ಯಥ. ಬ್ರಹ್ಮತರ್ಕದಲ್ಲಿ ಅದು ಹೇಳ್ತಾ ಇದೆ. ಸರ್ವ ಇತಿಹಾಸ, ಪುರಾಣ, ಪಂಚರಾತ್ರ ಎಲ್ಲವೂ ವಿಷ್ಣುವನ್ನೇ ಹೇಳ್ತಾ ಇದೆ. ವೇದಾದಿಗಳ ಸಕಲ ಸಶಾಸ್ತ್ರಗಳ ಸಮೂಹಕ್ಕೆ ಆಗಮ ಅಂತ ಕರೀತಾರೆ. ಅವು ಸಹ ಪರಮಾತ್ಮನನ್ನೇ ಹೇಳ್ತಾ ಇದೆ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ, ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಅನಂತ ಜ್ಞಾನ ಆನಂದಾದಿ ಅನಂತ ಗುಣಪೂರ್ಣನಾಗಿದ್ದಾನೆ, ಅಶೇಷ ದೋಷರಹಿತನಾಗಿದ್ದಾನೆ ಎಂಬ ನಿಶ್ಚಯ ಜ್ಞಾನವುಳ್ಳವನಿಗೆ ಪಾಪ ಲೇಪ ಆಗೋದಿಲ್ಲ. ಇದು ಪ್ರತಿ ಕ್ಷಣಕ್ಕಿರಬೇಕು. ಪರಮಾತ್ಮ ನೀನು ಸರ್ವತಂತ್ರ ಸ್ವತಂತ್ರ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ನನ್ನಲ್ಲಿದ್ದೀಯಪ್ಪ ಪರಮಾತ್ಮ, ನೀನು ದೋಷರಹಿತ, ಜ್ಞಾನಾನಂದಾದಿ ಅನಂತ ಗುಣಪೂರ್ಣನಾಗಿದ್ದಿ ಪರಮಾತ್ಮ ನೀನು ಅಂತ ಹೇಳಬೇಕು. ನಾನೆಲ್ಲಿ, ನೀನೆಲ್ಲೋ ಪರಮಾತ್ಮ. ನರಜನ್ಮ ಹುಳು ನಾನು, ಪರಂಜ್ಯೋತಿಯು ನೀನು, ಏನು ಬಲ್ಲೆನು ನಾನು, ನೆರೆಸು ಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವಾ ರಕ್ಷಿಸು ನಮ್ಮ ನನವರತ. ಹರಿಭಕ್ತಿ ಸಾರದಲ್ಲಿ ಅದನ್ನೇ ಹೇಳಿದ್ದಾರೆ. ನರಜನ್ಮ ಹುಳ, ನಾನೊಂದು ಹುಳ, ಪರಮಾತ್ಮನ ಎದುರಿಗೆ ಒಂದು ಸಣ್ಣ ಕ್ರಿಮಿ ಇದ್ದಾನೆ. ಅವನು ಪರಂಜ್ಯೋತಿ ಜ್ಞಾನಾನಂದಮಯನಾಗಿರುವಂತಹ ಪರಮಾತ್ಮೆಯಲ್ಲಿ ನರಜನ್ಮ ಹುಳ ಆದ ನಾನೆಲ್ಲಪ್ಪ. ಏನು ಬಲ್ಲೆನು ನಾನು, ನೆರೆಸು ಜ್ಞಾನ ಮೂರ್ತಿ, ನನಗೇನು ಮಹಾ ಗೊತ್ತಿದೆಯೋ ಪರಮಾತ್ಮ. ನೀನು ಆನಂದ ಮೂರ್ತಿಯಾಗಿದ್ದಿ, ಜ್ಞಾನಾನಂದ ಮೂರ್ತಿಯಾಗಿದ್ದಿ ಪರಮಾತ್ಮ. ನನಗಿಷ್ಟೇ ಪ್ರಾರ್ಥನೆ ಮಾಡ್ಕೋತೇನೆ ಪರಮಾತ್ಮ, ನನ್ನನ್ನು ರಕ್ಷಿಸು. ಇದು ಯಾವಾಗಲೂ ಇರಬೇಕು. ನಮಗೇನಾಗುತ್ತೆ ಅಂದರೆ ಒಂದು 4 ಅಕ್ಷರ ಓದಿದಾಕ್ಷಣ ನನ್ನಷ್ಟು ಓದ್ದವರಿಲ್ಲ, ನನ್ನಷ್ಟು ಹೇಳೋರಿಲ್ಲ, ನನ್ನಷ್ಟು ಕೇಳೋರಿಲ್ಲ, ನನ್ನಷ್ಟು ಸುಂದರರು ಯಾರೂ ಇಲ್ಲ, ನನ್ನಷ್ಟು ದುಡ್ಡಿದ್ದವ್ರು ಯಾರಿಲ್ಲ, ನನ್ನ ಹತ್ರ ಒಳ್ಳೆ ಮನೆ ಇದೆ, ಇನ್ನೂ ಏನೇನೋ 20 ಇದೆಯಪ್ಪ. ಅಹಂಕಾರ ಶುರು ಆಗುತ್ತೆ. ಇನ್ನೂ ಆ ವಸ್ತುಗಳ ಹತ್ತಿರ ಬರುವ ಪೂರ್ವದಲ್ಲೇ ಅಹಂಕಾರ ಬಂದ್ಬಿಟ್ಟಿರುತ್ತೆ. ಅಹಂಕಾರ ಬಿಡ್ರಿ. ಅಹಂಕಾರ ಬಿಟ್ಟಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ದಾಸರು, ಅದನ್ನೇ ಹೇಳ್ತಾ ಇದ್ದಾರೆ. ಪರಮಾತ್ಮ ನೀನೇ ಎಲ್ಲ ವೇದಗಳಿಂದಲೂ ತಿಳಿಯಲ್ಪಡುವನು, ನೀನೇ ಅನಂತ ಕಲ್ಯಾಣ ಪರಿಪೂರ್ಣನು, ನೀನೇ ಸರ್ವರಿಂದಲೂ ಪೂಜ್ಯನಾದವನು, ನೀನೇ ಜ್ಞಾನಾನಂದ ಸ್ವರೂಪನು, ನೀನೇ. ನಿನ್ನಂತಹ ಸಖ ನನಗೆ ಮಿತ್ರ ಇರಬೇಕಾದರೆ ನನಗೆ ಯಾವ ಅಂಜಿಕೆ ಇಲ್ಲ ಪರಮಾತ್ಮ. ಈ ಭಾವನೆ ಇಟ್ಕೊಂಡಿರಬೇಕು. ಭೋಜ್ಯ ವಸ್ತುಗಳಲ್ಲಿ ಭೋಜ್ಯ ನಾಮಕನಾಗಿ ತಜ್ಜನ್ಯ ರಸವಾ ಹರಿತಾನು, ತಜ್ಜನ್ಯ ರಸವಾ ಹರಿತಾನು ಉಣ್ಣುಣಿಸಿ ನಿರ್ಜರೋತ್ತಂಸ ಸುಖವೇವಾ. ಭೋಜ್ಯ ವಸ್ತುಗಳಲ್ಲಿ ಎಲ್ಲ ಜೀವಿಗಳು ಪ್ರಾಣಿಗಳು ಭೋಗಿಸಲ್ಪಡುವಂತಹ ನಾನಾ ವಸ್ತುಗಳಲ್ಲಿ ಭೋಜ್ಯ ನಾಮಕನಾಗಿ, ಭೋಜ್ಯ ತೆನ್ನಿಸಲ್ಪಡುವಂತಹ ವಸ್ತು ಅಂತ ಕರೆಸಿಕೊಂಡು ಅದರಲ್ಲಿ ಅಂತರ್ಯಾಮಿಯಾಗಿದ್ದು, ತಜ್ಜನ್ಯ ರಸವ ನೋಡಿರಿ, ತನ್ನಿಂದಲೇ ಉತ್ಪಾದಿತವಾಗಿರುವಂಥ ಆಯಾ ವಸ್ತುಗಳ ರಸವನ್ನು ನಿರ್ಜರೋತ್ತಂಸ ದೇವತೆಗಳ ಶಿಖಾಮಣಿಯಾಗಿರುವಂತಹ ದೇವೋತ್ತಮನಾಗಿರುವಂತಹ ಪರಮಾತ್ಮ ತಾನು ಸ್ವಯಂ ತಾನು ಆ ಶುಭರಸವನ್ನು ಉಂಡು ಅಂದರೆ ಶುಭರಸವನ್ನು ಸ್ವೀಕಾರ ಮಾಡಿ ಜೀವರಿಗೆ ಊಟ ಮಾಡಿಸಿ ಸುಖವನ್ನು ಕೊಡ್ತಾನೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದೆ. ಶಬ್ದ ರೂಪ ಸ್ಪರ್ಶ ಗಂಧಾತ್ ನೋಡ್ರಿ, ಎಲ್ಲ ಪರಮಾತ್ಮ. ಭೋಗ್ಯಂ ಭೋಕ್ತಾಚ ಭೋಗಶ್ಚ ಭೋಜಕಶ್ಚೈಕ ಏವತು. ಊಟ ಮಾಡುವರಲ್ಲೂ ಅವನೇ ಇದ್ದಾನೆ, ಆ ಊಟದ ವಸ್ತುಗಳಲ್ಲೂ ಅವನೇ ಇದ್ದಾನೆ, ಜೀರ್ಣ ಮಾಡುವವನೂ ಅವನೇ, ಸರ್ವವನ್ನು ಅವನೇ ಮಾಡ್ತಾ ಇದ್ದಾನೆ. ಸರ್ವ ವಸ್ತುಗಳ ಸಾರಭೂತನಾಗಿ
ಆಯಾ ವಸ್ತುಗಳ ಧರ್ಮ ನಿಯಾಮಕನಾಗಿ ತನ್ನಾಮಕನಾಗಿ ಅಂತರ್ಯಾಮಿಯಾಗಿದ್ದುಕೊಂಡು ಭೋಕ್ತನಿಗೆ ಆ ಭೋಗ್ಯ ವಸ್ತುವ ಭೋಗವನ್ನು ಮಾಡಿಸ್ತಾ ಇದ್ದಾನೆ ಪರಮಾತ್ಮ. ನೋಡ್ರಿ, ತಾನು ಒಬ್ಬನೇ ನಾನಾ ರೂಪಗಳಿಂದ ಭೋಜ್ಯ, ಭೋಕ್ತೃ, ಭೋಗ ಎಲ್ಲ ಶಬ್ದ ಅವನೇ ಕರೆಸಲ್ಪಡ್ತಾ ಇದೆ. ಇಂತಹ ಅಮೋಘವಾದಂತಹ ಲೀಲೆ ಇರುವಂತಹ, ಸ್ವತಂತ್ರನಾಗಿರುವಂತಹ, ಪೂರ್ಣ ಕಾಮನಾಗಿರುವಂತಹ ಆ ಪರಮಾತ್ಮ ಯಾರಿಂದಲೂ ಅವನಿಗೇನು ಪ್ರಯೋಜನ ಇಲ್ಲ, ನಮ್ಮಿಂದ ಅವನಿಗೇನು ಬೇಕೇ ಆಗಿಲ್ಲ. ಆದರೆ ಪ್ರತಿ ಕ್ಷಣ ಅವನಿಂದ ನಮಗೆ ಬೇಕು. ಕ್ಷಣ ಏನು, ಕ್ಷಣದಲ್ಲಿರುವ ಲವತ್ರುಟಿಗೂ ಅವನು ನಮಗೆ ಬೇಕು. ನಮ್ಮಿಂದ ಅವನಿಗೂ ಏನು ಬೇಕಾಗಿಲ್ಲ, ಆದರೆ ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾನೆ ನೋಡಿ, ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಹೀಗಿದ್ದರೂ ಜೀವರಿಗೆ ಸ್ವಸ್ವಗತಿದಾಯಕ ರೂಪ ಮಹಾಫಲಪ್ರದವಾಗಿದೆ. ತಾನು ಸರ್ವಭೋಕ್ತನಾಗಿದ್ದರೂ ಭೋಗಾಸಕ್ತನಲ್ಲ. ಸಾರಭೂತವಾಗಿ ಶುಭರಸವನ್ನು ಮಾತ್ರ ಸ್ವೀಕಾರ ಮಾಡಿ ಜೀವರಿಗೆ ಸುಖವನ್ನು ಉಂಟು ಮಾಡ್ತಾನೆ. ಸರ್ವವು ಅವನ ವಶವಾಗಿದ್ದರಿಂದ ತನ್ನ ಇಚ್ಛೆಯಿಂದಲೇ ಜೀವರಿಗೆ ಸುಖ ಕೊಡಬೇಕು, ದುಃಖ ಕೊಡಬೇಕು, ಯಾವ ಕಾಲಕ್ಕೆ ಏನು ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಇರ್ತಾನೆ. ಅವನ ಸಂಕಲ್ಪಕ್ಕನುಸಾರವಾಗಿ ಜೀವರಿಗೆ ಸಿಗ್ತಾ ಇರೋದೇ ಅದು. ಆದ್ದರಿಂದ ಇದನ್ನು ಇಟ್ಟುಕೊಂಡು ನಾವೇನು ಮಾಡಬೇಕು ಅಂತಂದರೆ, ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡುವವನು ನೀನೇ, ರಕ್ಷಣೆ ಮಾಡುವವನು ನೀನೇ, ಲಯ ಮಾಡುವವನು ನೀನೇ. ನಿನ್ನ ಲೀಲೆ ಅಮೋಘವಾಗಿದೆಯಪ್ಪ. ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ನೀನು ಸರ್ವ ಪ್ರಾಣಿಗಳಲ್ಲಿದ್ದು ಅವರ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು ಎಲ್ಲಗಳಲ್ಲೂ ನೀನೇ ಇದ್ದು ಭೋಗ್ಯವಾದ ಸರ್ವವನ್ನು ಅವುಗಳೆಲ್ಲ ಪ್ರಭುವಾಗಿರುವಂತಹ ನೀನು ಅದರಲ್ಲಿ ಆಸಕ್ತಿ ಇಲ್ಲದೆ ಇದ್ದರೂ ಬಿಂಬನಾಗಿ ಭೋಗಿಸಿ ಇಂದ್ರಿಯಗಳ ದ್ವಾರ ಆ ಜೀವರಿಗೆ ಆ ಸಾರಭೂತವನ್ನು ಕೊಟ್ಟು, ರಸವನ್ನು ಕೊಟ್ಟು ಅವರಿಗೆ ಸಂತೋಷವನ್ನು ಕೊಡ್ತಾ ಇದ್ದಿ ಪರಮಾತ್ಮ. ನೋಡ್ರಿ, ಹೇಳ್ತಾ ಇದೆ, ಕಣ್ಣಿನಿಂದ ದರ್ಶನ ಮಾಡಿಸ್ತಾ ಇದ್ದೆ, ಕಿವಿಯಿಂದ ಕೇಳಿಸ್ತಾ ಇದ್ದೆ, ರಸನೇಂದ್ರಿಯ ನಾಲಿಗೆಯಿಂದ ಆ ಸವಿಯನ್ನು ಅನುಭವಿಸುವಂತೆ ಮಾಡ್ತಾ ಇದ್ದೆ. ಎಲ್ಲ ಪರಮಾತ್ಮ ನಿನ್ನಿಂದಲೇ, ನಿನ್ನ ಬಿಟ್ಟರೆ ಏನೂ ಇಲ್ಲ. ಇದು ಇರಬೇಕು ಯಾವಾಗಲೂ. ಭೂಮಂಡಲವೇ ಪೀಠ, ವ್ಯೋಮ ಮಂಡಲ ಛತ್ರ, ಸೋಮ ಸೂರ್ಯರೇ ಮಹದೀಪ, ಸೋಮ ಸೂರ್ಯರೇ ಮಹದೀಪ ನಕ್ಷತ್ರ, ಸ್ತೋಮಗಳೇ ನಿನಗೆ ಉಪದೀಪ. ಈ ವಿಸ್ತಾರವಾಗಿರುವಂಥ ಭೂಮಂಡಲವೇ ನಿನಗೆ ಆಸನ. ಪೀಠ ಅಂದರೆ ಆಸನವಾಗಿದೆಯಪ್ಪ. ವ್ಯೋಮಮಂಡಲ ಅಂದರೆ ಆಕಾಶವೇ ಪರಮಾತ್ಮ ನಿನಗೆ ಛತ್ರ ಅಂದರೆ ಛತ್ರಿ ಥರ ಇದೆ. ಸೋಮ ಸೂರ್ಯರೇ, ಚಂದ್ರ ಮತ್ತು ಸೂರ್ಯರೇ ನಿನಗೆ ಮಹಾದೀಪ. ನೋಡ್ರಿ, ಬೆಳಗ್ಗೆ ಸೂರ್ಯ ರೂಪದಿಂದ ದೀಪ ಬೆಳಗ್ತಾ ಇದ್ದಾನೆ, ಇಡೀ ಜಗತ್ತನ್ನು ಬೆಳಗ್ತಾ ಇದ್ದಾನೆ. ರಾತ್ರಿ ಚಂದ್ರ ರೂಪದಿಂದ ನಕ್ಷತ್ರ ಸ್ತೋಮಗಳೇ, ನಕ್ಷತ್ರ ಸಮೂಹಗಳೇ ಉಪದೀಪ ಅಂದರೆ ಸಾಲು ದೀಪ ಅಂತಿದೆ. ಕಲ್ಪನೆ ಮಾಡಿರಿ, ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡವೇ ಪರಮಾತ್ಮನಿಗೆ ಪೀಠಸ್ಥಳವಾಗಿದೆ. ಆಕಾಶ ಅವನಿಗೆ ಶ್ವೇತ ಛತ್ರದಂತೆ ಇದೆ. ಸೋಮ ಸೂರ್ಯರೇ ಮಹಾದೀಪದಂತೆ ಇದ್ದಾರೆ. ನಕ್ಷತ್ರಗಳ ಸಮೂಹಗಳೇ ಸಾಲು ದೀಪದಂತೆ ಇವೆ. ಅಂತಹ ಪರಮಾತ್ಮ ನಿನಗೆ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಈ ಕಲ್ಪನೆ ಇರಬೇಕು. ಆ ಕಲ್ಪನೆ ಎಂತಹ ಸುಂದರವಾಗಿದೆ, ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮಳೆಯೇ ಮಜ್ಜನವು ದಿಗ್ವಲಯಂಗಳೆ ವಸನ, ಬೆಳೆವ ಬೆಳಸುಗಳೇ ನೈವೇದ್ಯ, ಬೆಳೆವ ಬೆಳಸುಗಳೇ ನೈವೇದ್ಯ, ಜನರ ಕಂಗಳ ಕಾತೆ ನಿನಗೆ ಆರಾರ್ತೆ. ಮಳೆಗಾಲದಲ್ಲಿ ಮಳೆ ಸುರಿತಾ ಇರುತ್ತೆ. ಯಾಕಪ್ಪ ಮಳೆ ಬಂತು, ಎಷ್ಟು ಕಾಟ ಇದೆ ಅನ್ನೋ ಬದಲಾಗಿ ಪರಮಾತ್ಮ ಆ ಮಳೆಯೇ ಮಜ್ಜನ ನಿನಗೆ ಅಭಿಷೇಕಪ್ಪ. ಸರ್ವತ್ರ ವ್ಯಾಪ್ತನಾಗಿರುವಂಥ ಪರಮಾತ್ಮ ಆ ಮಳೆ ನಿನಗೆ ಅಭಿಷೇಕ. ದಿಗ್ವಲಯಂಗಳೇ, ವಿಸ್ತಾರವಾದ ದಿಕ್ಕುಗಳು, ಏನು 8 ದಿಕ್ಕುಗಳು ಅಂತಿವೆ, ಅದೇ ನಿನಗೆ ವಸನ, ಅದೇ ನಿನಗೆ ವಸ್ತ್ರ. ಭೂಮಿಯಲ್ಲಿ ಬೆಳೆವ ಬೆಳಸುಗಳೆಂದರೆ ಭೂಮಿಯಲ್ಲಿ ಬೆಳೆಯುವಂತಹ ಬೆಳೆಗಳೇನಿದೆ, ಧಾನ್ಯಗಳು, ಫಲಗಳು, ಕಾಯಿ ಏನೇನಿದೆ ಅದೆಲ್ಲ ನಿನಗೆ ನೈವೇದ್ಯ, ನಾನು ಅರ್ಪಿಸುವಂಥ ನೈವೇದ್ಯ. ಜನರ ಅಂದರೆ ಪ್ರಜೆಗಳ ಕಂಗಳ ಕಾಂತಿಯೇ ನಿನಗೆ ಪ್ರಕಾಶ, ಕಣ್ಣುಗಳ ಪ್ರಕಾಶವೇ ನಿನಗೆ ಆರತಿ ಅಂತ ಹೇಳ್ತಾರೆ. ನೋಡ್ರಿ,
ದಿನಾಗಲೂ ಅಡುಗೆ ಮಾಡಿ ನೈವೇದ್ಯ ಕೊಡೋದು ಎಲ್ಲ ಇದನ್ನು ನೆನೆಸಿದರೆ ಮಳೆ ಬರ್ತಾ ಇದೆ, ಪರಮಾತ್ಮ ಇದೆ ಹೇಳ್ರಿ, ಮಳೆಯೇ ನಿನಗೆ ಅಭಿಷೇಕಪ್ಪ, ವಿಸ್ತಾರವಾದ 8 ದಿಕ್ಕುಗಳೇ ನಿನಗೆ ಒಳ್ಳೆಯ ವಸ್ತ್ರ, ಭೂಮಿಯಲ್ಲಿ ಬೆಳೆಯುವಂತಹ ಎಷ್ಟು ಬೆಳೆಗಳಿದೆ ಅದೆಲ್ಲ ನಿನಗೆ ನೈವೇದ್ಯ, ಧಾನ್ಯ ಇತ್ಯಾದಿಗಳು ನೈವೇದ್ಯ, ಜನರ ಕಣ್ಣುಗಳ ಕಾಂತಿ ಏನಿದೆ ಅದೇ ನಿನಗೆ ಆರತಿ ಅಂತ ಹೇಳ್ತಾ ಇದ್ದಾರೆ. ಇದೇ ಮನೋರೂಪ ಪೂಜೆ. ಮನಸ್ಸಿನಲ್ಲಿ ಇನ್ನೇನೇನೋ ಧ್ಯಾನ ಮಾಡ್ತಾ ಕೂಡೋ ಬದಲಾಗಿ ಇದನ್ನು ಯೋಚಿಸ್ರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಉಳಿದದನ್ನು ನಾಳಿನ ದಿವಸ ತಿಳ್ಕೊಳ್ಳೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.